ಶ್ರೀನಗರದಿಂದ ಕರುನಾಡಿನತ್ತ ಕನ್ನಡಿಗರು ಹೊರಟಿದ್ದಾರೆ. 175 ಪ್ರಯಾಣಿಕರನ್ನು ಹೊತ್ತು ಬರುತ್ತಿರುವಂತಹ ವಿಶೇಷ ವಿಮಾನ. ಸಚಿವ ಸಂತೋಷ್ ಲಾಡ್ ಅವರು ಕನ್ನಡಿಗರನ್ನು ಸಿಲುಕಿಕೊಂಡಿದ್ರು. ಅವರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಸಂತೋಷ್ ಲಾಡ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ವಿಶೇಷವಾದಂತಹ ವಿಮಾನದಲ್ಲಿ. ಅವರು ಕೂಡ ಇನ್ನೇನು 9 ಗಂಟೆ 9:15 ಸುಮಾರಿಗೆ ಅವರು ಆಗಮಿಸ್ತಾರೆ. ಸ್ಕ್ರೀನ್ಶಾಟ್ ತಗೊಂಡು 175 ಪ್ರಯಾಣಿಕರು ಪಹಲ್ಗಾಮಲ್ಲಿದ್ದಂಥವರು, ಅತಂತ್ರದ ಸ್ಥಿತಿಯಲ್ಲಿದ್ದಂಥವರು, ಅವರನ್ನ ಕರ್ಕೊಂಬರೋದಕ್ಕೆ ಜವಾಬ್ದಾರಿಯನ್ನ ವಹಿಸಿದ್ದು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಇವತ್ತು ಇಂಥ ಒಂದು ಜವಾಬ್ದಾರಿ ತಗೊಂಡಿರೋದು ಮೊದಲೇನಲ್ಲ. ಕೇದಾರ್ನಾಥಲ್ಲಾದಂಥ ಇನ್ಸಿಡೆಂಟ್, ಬೇರೆ ಯಾವುದೇ ಭಾಗದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಕನ್ನಡಿಗರು ಸಿಲುಕಿಕೊಂಡಿದ್ರೆ ಅವರನ್ನ ಕರೆದುಕೊಂಡು ಬರುವಂತ ಜವಾಬ್ದಾರಿಯನ್ನು ಹೊತ್ತಿರೋದು ಸಂತೋಷ್ ಲಾಡ್ ಅವರು. ಆ 175 ಜನ ಪ್ರಯಾಣಿಕರ ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಬರ್ತಿದ್ದಾರೆ. 9:30 ಗಂಟೆ ಸುಮಾರಿಗೆ ಇಷ್ಟೂ ಜನ ಬೆಂಗಳೂರು ಬಂದು ತಲುಪ್ತಾರೆ. ವಿಶೇಷ ವಿಮಾನದ ಮೂಲಕ ಕನ್ನಡಿಗರನ್ನ ಕರ್ಕೊಂಡ್ಬರುವಂತ ಕೆಲಸವನ್ನ ಸಚಿವ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷ ವಿಮಾನದಲ್ಲಿ ಎಲ್ಲರೂ ಕೂಡ ಇರುವಂತದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀನಗರದಿಂದ ನೇರವಾಗಿ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ 175 ಜನ ಕನ್ನಡಿಗರು ಬರ್ತಿದ್ದಾರೆ. ಯಾರೆಲ್ಲ ಇಲ್ಲಿಂದ ಶ್ರೀನಗರಕ್ಕೆ ಹೋಗಿದ್ರು ಅವರನ್ನ ಎಲ್ಲರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸಂತೋಷ್ ಲಾಡ್ ಅವರು. ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಏಜೆನ್ಸಿ, ಟ್ರಾವೆಲ್ಸ್ ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಷ್ಟು ಜನ ಬಂದಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಅವರ ಸ್ಥಿತಿ ಹೇಗಿದೆ, ವಾಪಸ್ ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ, ಎಲ್ಲವನ್ನೂ ಕೂಡ ಸಂಪರ್ಕ ಮಾಡಿ ಅವರನ್ನ ಅವರೇ ಖುದ್ದು ಮಾತಾಡಿ ಅವರನ್ನ ಭೇಟಿ ಮಾಡಿ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈಗ ಒಂದೇ ವಿಮಾನದಲ್ಲಿ ಅವರನ್ನ ಕರ್ಕೊಂಡ್ ಬರ್ತಿದ್ದಾರೆ. ಅದು ವಿಶೇಷ ವಿಮಾನ. ಕೈ ಮಾಡ್ತೀರಾ ಹಿಂಗೆ? ನೀವು ಹೇಳೇ ಇಲ್ಲ. ಶ್ರೀನಗರದಿಂದ ಕರುನಾಡಿನತ್ತ ಕನ್ನಡಿಗರು ಹೊರಟಿದ್ದಾರೆ. 175 ಪ್ರಯಾಣಿಕರನ್ನು ಹೊತ್ತು ಬರುತ್ತಿರುವಂತಹ ವಿಶೇಷ ವಿಮಾನ. ಸಚಿವ ಸಂತೋಷ್ ಲಾಡ್ ಅವರು ಕನ್ನಡಿಗರನ್ನು ಸಿಲುಕಿಕೊಂಡಿದ್ರು. ಅವರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಸಂತೋಷ್ ಲಾಡ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ವಿಶೇಷವಾದಂತಹ ವಿಮಾನದಲ್ಲಿ. ಅವರು ಕೂಡ ಇನ್ನೇನು 9 ಗಂಟೆ 9:15 ಸುಮಾರಿಗೆ ಅವರು ಆಗಮಿಸ್ತಾರೆ. ಸ್ಕ್ರೀನ್ಶಾಟ್ ತಗೊಂಡು 175 ಪ್ರಯಾಣಿಕರು ಪಹಲ್ಗಾಮಲ್ಲಿದ್ದಂಥವರು, ಅತಂತ್ರದ ಸ್ಥಿತಿಯಲ್ಲಿದ್ದಂಥವರು, ಅವರನ್ನ ಕರ್ಕೊಂಬರೋದಕ್ಕೆ ಜವಾಬ್ದಾರಿಯನ್ನ ವಹಿಸಿದ್ದು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಇವತ್ತು ಇಂಥ ಒಂದು ಜವಾಬ್ದಾರಿ ತಗೊಂಡಿರೋದು ಮೊದಲೇನಲ್ಲ. ಕೇದಾರ್ನಾಥಲ್ಲಾದಂಥ ಇನ್ಸಿಡೆಂಟ್, ಬೇರೆ ಯಾವುದೇ ಭಾಗದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಕನ್ನಡಿಗರು ಸಿಲುಕಿಕೊಂಡಿದ್ರೆ ಅವರನ್ನ ಕರೆದುಕೊಂಡು ಬರುವಂತ ಜವಾಬ್ದಾರಿಯನ್ನು ಹೊತ್ತಿರೋದು ಸಂತೋಷ್ ಲಾಡ್ ಅವರು. ಆ 175 ಜನ ಪ್ರಯಾಣಿಕರ ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಬರ್ತಿದ್ದಾರೆ. 9:30 ಗಂಟೆ ಸುಮಾರಿಗೆ ಇಷ್ಟೂ ಜನ ಬೆಂಗಳೂರು ಬಂದು ತಲುಪ್ತಾರೆ. ವಿಶೇಷ ವಿಮಾನದ ಮೂಲಕ ಕನ್ನಡಿಗರನ್ನ ಕರ್ಕೊಂಡ್ಬರುವಂತ ಕೆಲಸವನ್ನ ಸಚಿವ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷ ವಿಮಾನದಲ್ಲಿ ಎಲ್ಲರೂ ಕೂಡ ಇರುವಂತದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀನಗರದಿಂದ ನೇರವಾಗಿ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ 175 ಜನ ಕನ್ನಡಿಗರು ಬರ್ತಿದ್ದಾರೆ. ಯಾರೆಲ್ಲ ಇಲ್ಲಿಂದ ಶ್ರೀನಗರಕ್ಕೆ ಹೋಗಿದ್ರು ಅವರನ್ನ ಎಲ್ಲರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸಂತೋಷ್ ಲಾಡ್ ಅವರು.
ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಏಜೆನ್ಸಿ ಟ್ರಾವೆಲ್ಸ್ ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಷ್ಟು ಜನ ಬಂದಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಅವರ ಸ್ಥಿತಿ ಹೇಗಿದೆ, ವಾಪಸ್ ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಸಂಪರ್ಕ ಮಾಡಿ ಅವರನ್ನ ಅವರೇ ಖುದ್ದು ಮಾತಾಡಿ ಅವರನ್ನ ಭೇಟಿ ಮಾಡಿ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈಗ ಒಂದೇ ವಿಮಾನದಲ್ಲಿ ಅವರನ್ನ ಕರ್ಕೊಂಡ್ ಬರ್ತಿದ್ದಾರೆ. ಅದು ವಿಶೇಷ ವಿಮಾನ. ಅಟ್ಲೀಸ್ಟ್ ಕೈ ಮಾಡ್ತೀರಾ ಹಿಂಗೆ? ನೀವು ಹೇಳೇ ಇಲ್ಲ. ಇಲ್ಲ. ಶ್ರೀನಗರದಿಂದ ಕರುನಾಡಿನತ್ತ ಕನ್ನಡಿಗರು ಹೊರಟಿದ್ದಾರೆ. 175 ಪ್ರಯಾಣಿಕರನ್ನು ಹೊತ್ತು ಬರುತ್ತಿರುವಂತಹ ವಿಶೇಷ ವಿಮಾನ. ಸಚಿವ ಸಂತೋಷ್ ಲಾಡ್ ಅವರು ಕನ್ನಡಿಗರನ್ನು ಸಿಲುಕಿಕೊಂಡಿದ್ರು, ಅವರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಸಂತೋಷ್ ಲಾಡ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ವಿಶೇಷವಾದಂತಹ ವಿಮಾನದಲ್ಲಿ. ಅವರು ಕೂಡ ಇನ್ನೇನು 9 ಗಂಟೆ 9:15 ಸುಮಾರಿಗೆ ಅವರು ಆಗಮಿಸ್ತಾರೆ. ಇದು ಸ್ಕ್ರೀನ್ ಶಾಟ್ ತಗೊಂಡ್ವಿ. 175 ಪ್ರಯಾಣಿಕರು ಪಹಲ್ಗಾಮಲ್ಲಿದ್ದಂಥವರು, ಅತಂತ್ರದ ಸ್ಥಿತಿಯಲ್ಲಿದ್ದಂಥವರು, ಅವರನ್ನ ಕರ್ಕೊಂಬರೋದಕ್ಕೆ ಜವಾಬ್ದಾರಿಯನ್ನ ವಹಿಸಿದ್ದು ಸಂತೋಷ್ ಲಾಡ್ ಅವರು. ಸಂತೋಷ್ ಲಾಡ್ ಅವರು ಇವತ್ತು ಇಂಥ ಒಂದು ಜವಾಬ್ದಾರಿ ತಗೊಂಡಿರೋದು ಮೊದಲೇನಲ್ಲ. ಕೇದಾರ್ನಾಥಲ್ಲಾದಂಥ ಇನ್ಸಿಡೆಂಟ್, ಬೇರೆ ಯಾವುದೇ ಭಾಗದಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ಕನ್ನಡಿಗರ ಸಿಲುಕಿಕೊಂಡಿದ್ರೆ ಅವರನ್ನ ಕರೆದುಕೊಂಡು ಬರುವಂತ ಜವಾಬ್ದಾರಿಯನ್ನು ಹೊತ್ತಿರೋದು ಸಂತೋಷ್ ಲಾಡ್ ಅವರು. ಆ 175 ಜನ ಪ್ರಯಾಣಿಕರ ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಬರ್ತಿದ್ದಾರೆ. 9:30 ಗಂಟೆ ಸುಮಾರಿಗೆ ಇಷ್ಟೂ ಜನ ಬೆಂಗಳೂರು ಬಂದು ತಲುಪ್ತಾರೆ. ವಿಶೇಷ ವಿಮಾನದ ಮೂಲಕ ಕನ್ನಡಿಗರನ್ನ ಕರ್ಕೊಂಡ್ಬರುವಂತ ಕೆಲಸವನ್ನ ಸಚಿವ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷ ವಿಮಾನದಲ್ಲಿ ಎಲ್ಲರೂ ಕೂಡ ಇರುವಂತದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀನಗರದಿಂದ ನೇರವಾಗಿ ಬೆಂಗಳೂರಿಗೆ ವಿಶೇಷ ವಿಮಾನದಲ್ಲಿ 175 ಜನ ಕನ್ನಡಿಗರು ಬರ್ತಿದ್ದಾರೆ. ಯಾರೆಲ್ಲ ಇಲ್ಲಿಂದ ಶ್ರೀನಗರಕ್ಕೆ ಹೋಗಿದ್ರು ಅವರನ್ನ ಎಲ್ಲರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಸಂತೋಷ್ ಲಾಡ್ ಅವರು. ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಏಜೆನ್ಸಿ ಟ್ರಾವೆಲ್ಸ್ ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಷ್ಟು ಜನ ಬಂದಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಅವರ ಸ್ಥಿತಿ ಹೇಗಿದೆ, ವಾಪಸ್ ಹೋಗೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಸಂಪರ್ಕ ಮಾಡಿ ಅವರನ್ನ ಅವರೇ ಖುದ್ದು ಮಾತಾಡಿ ಅವರನ್ನ ಭೇಟಿ ಮಾಡಿ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಈಗ ಒಂದೇ ವಿಮಾನದಲ್ಲಿ ಅವರನ್ನ ಕರ್ಕೊಂಡ್ ಬರ್ತಿದ್ದಾರೆ. ಅದು ವಿಶೇಷ ವಿಮಾನ.